ಸರ್ ಆಮೇಲೆ ನಿಗಮಗಳಲ್ಲಿ ಪಾರದರ್ಶಕ ತರೋದಕ್ಕೆ ಮುಂದಾಗಿದ್ರಿ. ಎಲ್ಲಾ ನಿಗಮಗಳಿಂದ ಹಣ 250 ಕೋಟಿ ಅಷ್ಟು ಸರ್ಕಾರ ವಾಪಸ್ ಕೊಡಬೇಕು. ನೋಡ್ರಿ, ನಮ್ಮ ಚೇರ್ಮನ್ಗಳಿಗೂ ನಾವು ಹಾಲೆ ಹೇಳಿದೀವಿ. ಹಿಂದೇನು ನಾ ಇಲ್ಲೂ ಕರೆದು ಹೇಳಿದ್ದೆ. ಯಾಕೆಂದ್ರೆ ಈ ಆಫೀಸರ್ಸ್ ಎಲ್ಲ ಕೆಲವರೆಲ್ಲ ಬಹಳ ಕದೀಮ್ದಿದ್ದಾರೆ. ಕದೀಮು ಅಲ್ಲಿ ಕದೀಮು ಇಲ್ಲೂ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲೂ ಈಗ ನೋಡಿದಿರಲ್ಲ, 300-400 ಕೋಟಿ ರೂಪಾಯಿ ತಿನ್ಬಿಟ್ಟು ತಿರ್ಗಿ ಅದೇ ಅಧಿಕಾರಿಗಳು ಇಲ್ಲಿದ್ದಾರೆ. ಸೊ ಎಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಕೆಲವರೆಲ್ಲ ಡಿಗ್ರೇಡ್ ಅವರು ಈ ಕ್ಲರ್ಕ್ ಗಳಿಗೆಲ್ಲ ತಗೊಂಡೋಗಿ ಸೂಪರಿಂಟು ಬೇರೆ MD ಅಂತೆಲ್ಲ ಕೆಲವರೆಲ್ಲ ಮಾಡ್ಬಿಟ್ಟಿದ್ದಾರೆ. ಅಂತವೆಲ್ಲ ಪರಿಶೀಲನೆ ಮಾಡ್ತಾ ಇದೀವಿ. ಅದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮುಂಜಾಗ್ರತೆಯಾಗಿ ಅದನ್ನೆಲ್ಲ ನಮ್ಮ ಟ್ರೆಜರಿಲಿ ಕಂಟ್ರೋಲ್ ಇದಕ್ಕೆ ಏನ್ ವ್ಯವಸ್ಥೆ ಬೇಕೋ ಮಾಡ್ತಾ ಇದ್ದೀವಿ. ಯಾರು ಬೇಡ ಅಂತ ಹೇಳಿದ್ರು, ನೀವು ಹೇಳಿ, ಅವರು ಹೇಳಿ. ಸರ್ ಆಮೇಲೆ ನಿಗಮಗಳಲ್ಲಿ ಪಾರದರ್ಶಕ ತರೋದಕ್ಕೆ ಮುಂದಾಗಿದ್ರಿ. ಎಲ್ಲಾ ನಿಗಮಗಳಿಂದ ಹಣ 250 ಕೋಟಿ ಅಷ್ಟು ಸರ್ಕಾರ ವಾಪಸ್ ಕೊಡಬೇಕು. ನೋಡ್ರಿ, ನಮ್ಮ ಚೇರ್ಮನ್ಗಳಿಗೂ ನಾವು ಹಾಲೆ ಹೇಳಿದೀವಿ. ಹಿಂದೇನು ನಾ ಇಲ್ಲೂ ಕರೆದು ಹೇಳಿದ್ದೆ. ಯಾಕೆಂದ್ರೆ ಈ ಆಫೀಸರ್ಸ್ ಎಲ್ಲ ಕೆಲವರೆಲ್ಲ ಬಹಳ ಕದೀಮ್ದಿದ್ದಾರೆ. ಕದೀಮು ಅಲ್ಲಿ ಕದೀಮು ಇಲ್ಲೂ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲೂ ಈಗ ನೋಡಿದಿರಲ್ಲ, 300-400 ಕೋಟಿ ರೂಪಾಯಿ ತಿನ್ಬಿಟ್ಟು ತಿರ್ಗಿ ಅದೇ ಅಧಿಕಾರಿಗಳು ಇಲ್ಲಿದ್ದಾರೆ. ಸೊ ಎಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಕೆಲವರೆಲ್ಲ ಡಿಗ್ರೇಡ್ ಅವರು ಈ ಕ್ಲರ್ಕ್ ಗಳಿಗೆಲ್ಲ ತಗೊಂಡೋಗಿ ಸೂಪರಿಂಟು ಬೇರೆ MD ಅಂತೆಲ್ಲ ಕೆಲವರೆಲ್ಲ ಮಾಡ್ಬಿಟ್ಟಿದ್ದಾರೆ. ಅಂತವೆಲ್ಲ ಪರಿಶೀಲನೆ ಮಾಡ್ತಾ ಇದೀವಿ. ಅದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮುಂಜಾಗ್ರತೆಯಾಗಿ ಅದನ್ನೆಲ್ಲ ನಮ್ಮ ಟ್ರೆಜರಿಲಿ ಕಂಟ್ರೋಲ್ ಇದಕ್ಕೆ ಏನ್ ವ್ಯವಸ್ಥೆ ಬೇಕೋ ಮಾಡ್ತಾ ಇದ್ದೀವಿ. ಯಾರು ಬೇಡ ಅಂತ ಹೇಳಿದ್ರು, ನೀವು ಹೇಳಿ, ಅವರು ಹೇಳಿ.